ಹಾಯ್ ಗೈಸ್, ವೆಲ್ಕಮ್ ಟು ಬರ್ಡ್ಸ್ ವರ್ಲ್ಡ್ ಇನ್ ಕನ್ನಡ. ವಿಡಿಯೋ ಏನಾದರೂ ಇಷ್ಟ ಆದರೆ ಲೈಕ್ ಮಾಡಿ, ಚಾನಲ್ಗೆ ಹೊಸಬರಾಗಿದ್ದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇವಾಗ ತಮ್ಮನೇಲಲ್ಲೇ ನೋಡೇ ಇರ್ತೀರಾ, ನೋಡ್ಬೋದು. ಇವಾಗ ಸೌಂಡ್ ಕೇಳ್ತಿರ್ಬೋದು. ನಾವು ಮೊಟ್ಟೆ ಇಟ್ಟು 21 ದಿವಸ ಆಗಿದೆ ಇವತ್ತಿಗೆ. ನೋಡ್ಬೋದು ಎಷ್ಟು ಮರಿ ಬಂದಿದೆ ಅಂತ ನೋಡೋಣ. ನೋಡಿ, ಹೊರಗಡೆ ತೋರ್ತಿದೆ, 2 ಮರಿ ಇದೆ. ನೋಡ್ಬೇಕು ಇವಾಗ ಎಷ್ಟು ಮರಿ ಬಂದಿದೆ ಅಂತ. 10 ಮೊಟ್ಟೆ ಇಟ್ಟಿದ್ದೀವಿ ನಾವು. ನೀವೇನಾದರೂ ಮೊಟ್ಟೆ ಹಸಿಲ್ ಕೋಳಿಗೆ ಇಡೋದಾದರೆ 12ರಿಂದ 15 ಇಡ್ಬೋದು. ನಾವು ಇದು 10 ಮೊಟ್ಟೆ ಇಟ್ಟಿದ್ದೆ, ಅದಕ್ಕೆ 10 ಇಟ್ಟಿದ್ದೀವಿ. ಮತ್ತೇನಾದರೂ ಕೇಳೋದಿದ್ದರೆ ಕಮೆಂಟ್ ಬಾಕ್ಸಲ್ಲಿ ಕೇಳಿ. ಈ ಮೊಟ್ಟೆ ಚಿಪ್ಪನ್ನು ಯಾವುದೇ ಕಾರಣಕ್ಕೂ ಬಿಸಾಡಬೇಡಿ. ಇದರಿಂದ ಏನು ಉಪಯೋಗ ಅಂತ ನೆಕ್ಸ್ಟ್ ವೀಡಿಯೋದಲ್ಲಿ ತಿಳಿಸ್ತೀನಿ. ವಿಡಿಯೋ ಬೇಕಾದರೆ ಕಮೆಂಟ್ ಮಾಡಿ. ಮತ್ತು ವಿಡಿಯೋದ ಬಗ್ಗೆ ಏನಾದರೂ ಹೇಳೋಕ್ಕಿದ್ದೆ ಅಥವಾ ಕೇಳೋಕ್ಕಿದ್ರೆ ಕಮೆಂಟ್ ಮಾಡಿ. ನೋಡ್ಬೋದು, ನಮ್ಮ ಕೋಳಿಗೆ 10 ಮೊಟ್ಟೆ ಇಟ್ಟಿದ್ದೀವಿ ನಾವು. ಇವಾಗ ಇದು 8 ಮೊಟ್ಟೆ ಹೊಡೆಸಿದೆ, 9, ಒಂದು 10 ಮೊಟ್ಟೆ ಹೊಡೆಸ್ಬಿಟ್ಟಿದೆ. ಇದು ಫುಲ್ ರಿಸಲ್ಟ್ ಬಂದಿದೆ. ನೋಡ್ಬೋದು ನೀವು. ಒಂದು ಮೊಟ್ಟೆ ಲೆಕ್ಕ ಹಾಕಿ 1, 2, 3, 4, 5, 6, 7, 9 ಮೊಟ್ಟೆ, 10 ಮೊಟ್ಟೆ ಆಗಿದೆ. ಇವಾಗ ಕೋಳಿಗಳು ಮೊಟ್ಟೆ ಯಾವಾಗ ಕ್ಲೀನಾಗಿ ಹೊಡೆಸ್ತಾವಂದರೆ ನೀವು ಇಡೋ ಜಾಗ ಕ್ಲೀನಾಗಿರಬೇಕು. ಅಂದರೆ ಅಡಿಗಡೆ ಒಳ್ಳೆ ಸ್ಪೇಸ್ ಇದ್ದು. ನೋಡ್ಬೋದು ಟಯರ್ ಅಡಿಗಡೆ. ಹಿಂದಿನ ವೀಡಿಯೋದಲ್ಲಿ ನೋಡಿದರೆ ಗೊತ್ತಾಗುತ್ತೆ ನಿಮಗೆ ಎಷ್ಟು ಸ್ಪೇಸ್ ಇದೆ. ನೋಡ್ಬೋದು 10 ಮರಿ, ಇನ್ನೂ ಒಂದು 5 ಮರಿ ಇರೋ ಜಾಗ ಇದೆ ಅಲ್ಲಿ ಮೊಟ್ಟೆ. ನನ್ನ ಹತ್ರ ಮೊಟ್ಟೆ ಇರಲಿಲ್ಲ, ಅದೇ ಕಾರಣಕ್ಕೆ ನಾನು 10 ಮೊಟ್ಟೆ ಇಟ್ಟಿದ್ದೆ. ಇಲ್ಲಾಂದರೆ 15 ಮೊಟ್ಟೆ ಇಡ್ತಿದ್ದೆ. ನೋಡ್ಬೋದು 10 ಮರಿ ಬಂದಿದೆ. ಇವಾಗ ಇದನ್ನು ತೆಗಿಬೇಕು ಇಲ್ಲಿಂದ. ಕ್ಲೀನಾಗಿ ಬಂದಿದೆ ಮರಿಗಳೆಲ್ಲ. ಮರಿಗಳು ಯಾವ ಥರ ಇದೆ ಅಂದರೆ ನಮ್ಮ ಹಳೆ ಬ್ರೀಡರ್ ನೋಡಿದರೆ ಗೊತ್ತಾಗುತ್ತೆ. ಎಲ್ಲ ಮರಿ ರೆಡ್ ಕಲರಲ್ಲೇ ಇದೆ. ನಮ್ಮ ಹೊಸ ಬ್ರೀಡರ್ನ ತಂದಿದ್ವಿ. ಮತ್ತು ಅದರ ವೀಡಿಯೋ ಬೇಕಂದರೆ ಕಮೆಂಟ್ ಮಾಡಿ. ಇವಾಗ ಕೋಳಿನ ಎತ್ತಿ ಒಳಗಡೆ ಬಿಡಬೇಕು, ಯಾಕಂದರೆ ಅದರಲ್ಲಿ ಸ್ಪೇಸ್ ಸಾಕಾಗಲ್ಲ. ಇವಾಗ ನೋಡು, ಒಳಗಡೆ ಕಲ್ಲಲ್ಲೇ ಇಟ್ಟಿದ್ದೀನಿ. ಸ್ವಲ್ಪ ಏನಾದರೂ ಗೋಣಿ ಅಥವಾ ಏನಾದರೂ ಹಾಕಿ ಅದನ್ನು ಇಡಬೇಕು ಮರಿ. ಇವಾಗ ಒಳಗಡೆ ಇರೋ ಕೆಲವು ಮರಿಗಳು ಗಟ್ಟಿ ಆಗಲಿಲ್ಲ, ಇನ್ನು ಮೊಟ್ಟೆಯಿಂದ ಹೊರಗೆ ಬಂದಿದ್ದಷ್ಟೇ. ಆದರೆ ಇಲ್ಲಿಟ್ಟರೆ ಇವಾಗ ಮೊದಲು ಹೊಡೆಸಿದ ಮರಿಗಳೆಲ್ಲ ಓಡಾಡುತ್ತೆ, ಅದರಿಂದ ಕೆಳಗೆ ಇಡಿಸ್ಬೇಕು. ಇವಾಗ ನೋಡ್ಬೋದು ನೀವು, ಇದೊಂದು ಮರಿ ಬೇರೆ ಥರ ಇದೆ, ಸ್ವಲ್ಪ ಬ್ಲ್ಯಾಕ್ ಇದೆ, ಮತ್ತೆಲ್ಲ ರೆಡ್ಡಲ್ಲೇ ಇದೆ. ಇವಾಗ ನೋಡ್ಬೋದು ನೀವು ಮರಿಗಳೆಲ್ಲ ಯಾವ ಥರ ಅಡುಗೆ ಕೂತಿದೆ ಅಂತ. ನೋಡಿ, ಇವೊಂದು 3 ಮೊದಲು ಹೊಡೆಸಿದ ಮರಿ, 3ರಿಂದ 4. ಅದಾದಮೇಲೆ ಇವಾಗ ಹೊಡೆಸಿದ್ದು ಮರಿ ಕೆಲವು, ಅದರಿಂದ ಅವು ಇನ್ನೂ ಗಟ್ಟಿಯಾಗಿಲ್ಲ. ನೋಡ್ಬೋದು, ಮೇಲಿಂದ ತೋರಿಸ್ತಿದ್ದೀನಿ, ಹೇಟೆ ತೆಗೆದಿದ್ದೀನಿ. ಇವಾಗ ನೋಡಿ 10 ಮರಿಗಳಿವೆ. ಅದು ಇವಾಗ ಕಾವನ್ನು ಹುಡ್ತಿದೆ, ಅದರಿಂದ ಬೇಗ ನಾವು ಕೆಳಗಡೆ ಶಿಫ್ಟ್ ಮಾಡಿ ಹೇಟೆನ ಬಿಡಬೇಕು. ನೋಡ್ಬೋದು ಗೈಸ್, ಇವಾಗ ಇಲ್ಲಿಂದ ಇಲ್ಲಿಗಡೆ ತೆಗೆದಿದ್ದೀನಿ. ಹೇಟೆ ಮತ್ತು ಮರಿ ಒಳಗಡೆ ಇದೆ. ನೋಡ್ಬೋದು, ನಾವಿವಾಗ ಗೋಣಿ ತಂದಿದ್ದೀನಿ, ಅದರಿಂದ ಏನೋ ಹಾಸಿ ಹೇಟೆನ ಬಿಡಬೇಕು. ಮೊಟ್ಟೆನ ಯಾವುದೇ ಕಾರಣಕ್ಕೂ ಬಿಸಾಡಬೇಡಿ. ಮತ್ತು ಇದನ್ನು ಸೇಫಾಗಿಡ್ತೀನಿ. ನೆಕ್ಸ್ಟ್ ವೀಡಿಯೋದಲ್ಲಿ ಏನು ಉಪಯೋಗ ಅಂತ ಹೇಳ್ತೀನಿ. ನೋಡ್ಬೋದು ನೀವು, ಇವಾಗ ಹೇಟೆನ ಕೆಳಗಡೆ ಇಳಿಸಿದ್ದೀನಿ. ಇವಾಗ ಅದರಲ್ಲೇ ಇಟ್ಟಿದ್ದೀನಿ, ಸ್ವಲ್ಪ ಹೊತ್ತು ಬಿಟ್ಟು ಕೆಳಗಡೆ ಇಳಿಸ್ತೀನಿ. ನೋಡ್ಬೋದು, ಮರಿಗಳು ಸ್ವಲ್ಪ ಗಟ್ಟಿಯಾಗಲಿ ಅಂತ ಅದರಲ್ಲೇ ಇಟ್ಟಿದ್ದೀನಿ. ನೀವು ಹೇಟೆನ ಕೆಳಗಡೆ ಇಳಿಸಿ ಇಟ್ಟಾಗ ಮೊದಲನೇದಾಗಿ ಅದಕ್ಕೆ ನೀರು ಕೊಡಬೇಕು. ಆಮೇಲೆ ಫುಡ್ಡೇನು ಇಂಪಾರ್ಟೆಂಟ್ ಅಲ್ಲ, ನೀರು ಇಂಪಾರ್ಟೆಂಟ್. ಯಾಕಂದರೆ ಅದು ಕಾವಿಗೆ ಕೂತ್ಕೊಂಡಿದ್ದ ನೀರು ಊಟ ಎಲ್ಲ ಬಿಟ್ಟಿರುತ್ತೆ. ಮೊದಲನೇದಾಗಿ ಅದಕ್ಕೆ ನೀರು ಕೊಡಿ. ನೋಡ್ಬೋದು, ನೀರು ಮತ್ತು ನಾನು ಬಾಜ್ರ ಹಾಕಿದ್ದೀನಿ. ಇವಾಗ ತಿಂತಿದೆ, ಒಂದು ಸ್ವಲ್ಪ ಹೊತ್ತು ತಿಂದು ಆಮೇಲೆ ಕಾವು ಕೊಡುತ್ತೆ. ಮತ್ತು ನೋಡ್ಬೋದು, ಇವು ಮೊಟ್ಟೆನ ಮತ್ತು ತಿಂತಿದ್ದಾವೆ. ಇದರಿಂದ ಉಪಯೋಗ ಇದೆ ಕೋಳಿಗಳು ತಿಂದರೆ. ನೆಕ್ಸ್ಟ್ ವೀಡಿಯೋದಲ್ಲಿ ಎಲ್ಲ ಪೂರ್ಣ ಹೇಳ್ತೀನಿ. ನೋಡ್ಬೋದು ನೀವು ವೀಡಿಯೋದಲ್ಲಿ ಇವೆಲ್ಲ ಇಲ್ಲೇ ಕೂತಿದ್ರೆ, ಇದೊಂದು ಮರಿ ಮಾತ್ರ ನೋಡಿ, ಇವೆಲ್ಲ ನೀಟಾಗಿ ಕೂತಿದೆ. ಇಲ್ಲಿ ಒಂದು ಮರಿ ಮಾತ್ರ ಹೊರಗಡೆ ಬಂದು ಅಮ್ಮನ ಜೊತೆ ಊಟ ಮಾಡ್ತಿದೆ. ಇಲ್ಲ, ಇದು ಕೋಳಿಗಳು ಏನಂದರೆ 3 ದಿವಸ ತನಕ ಊಟನೇ ಮಾಡಲ್ಲ ಮರಿಗಳು. ಅವು 3 ದಿನದ ತನಕ ಒಟ್ಟು ಹೇಟೆ ಹೇಳಿದ್ದನ್ನು ತಿಂತವೆ. ಓಕೆ, ತಿನ್ನಬೇಕಂತ ಇಂಪಾರ್ಟೆಂಟ್ ಇರಲ್ಲ. ಓಕೆ, ನೀವು ಎಣಿಸ್ಬೋದು 3 ದಿನದ ತನಕ ಮರಿಗಳೇನು ತಿಂತಾವಂತ. ಮರಿಗಳು 3 ದಿನದ ತನಕ ಊಟನೇ ತಿನ್ನಲ್ಲ. ಆದರೆ ಅಮ್ಮ ಮಾತ್ರ ಕಲಿಸ್ತಾ ಇರುತ್ತೆ ಏನೇನು ತಿನ್ನಬೇಕಂತ.
ಇಷ್ಟೇ ಗಾಯ್ಸ್ ಇವತ್ತಿನ ವಿಡಿಯೋ ಏನಾದರೂ ಇಷ್ಟ ಆಗಿದೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಸಿಗೋಣ ಮುಂದಿನ ವಿಡಿಯೋದಲ್ಲಿ.